ನನ್ನ ಫೋನ್ ರಿಸೀವ್ ಮಾಡಬೇಡಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ ಮುಟ್ಟೋದು ನನಗಿಷ್ಟ ಆಗಲ್ಲ. ಅಕ್ಕ ಯಾಕೆ ನನ್ನ ಕಾಲ್ ತೆಗಿತಿಲ್ಲ? ನನ್ನಿಂದ ಏನಾದರೂ ಜಗಳ ಆಯ್ತಾ? ಭಾವನ್ಗೇನಾದರೂ ಗೊತ್ತಾಗಿ ಕಲ್ಯಾಣಿ ರುಕ್ಕು ಫೋನ್ ಮಾಡ್ತಾಯಿದ್ಲು, ನಾನು ಪಿಕ್ ಮಾಡಲಿಲ್ಲ. ನೀನು ಬೇಡ ಅಂತ ಹೇಳಿದ್ದಲ್ಲ. ರುಕ್ಕು ತಾನೆ, ಆನ್ಸರ್ ಮಾಡ್ಬೋದಿತ್ತಲ್ವಾ? ನಾನು ಲಾಸ್ಟ್ ಟೈಮು ಪರ್ಮಿಷನ್ ಇಲ್ಲದೆ ಫೋನ್ ಮುಟ್ಬಾರ್ದು ಅಂತ ಹೇಳಿದ್ದಲ್ಲ. ಸೊ ಹಲೋ ಅಕ್ಕ. ಹೇಳಿ ರುಕ್ಕು. ನನಗೆ ಗೊತ್ತು ಕಣೆ ನಿನಗೆ ನನ್ನ ಮೇಲೆ ಕೋಪ ಇದೆ. ಸಾರಿ ಕಣೆ, ನನಗೆ ಕ್ಷಮಿಸ್ಬೇಡ. ನೀನು ಮಾಡಿರೋ ಕೆಲಸ ಅಂಥದ್ದಲ್ವ ರುಕ್ಕು, ಅದಕ್ಕೆ ನನಗೆ ಅದ್ರ ಬಗ್ಗೆ ಕೇಳೋದಕ್ಕೂ ಇಷ್ಟ ಆಗಲಿಲ್ಲ. ನಿನಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕ, ನನಗೆ ಸ್ವಲ್ಪ ಕೆಲಸ ಇದೆ ರುಕ್ಕು, ನಾನು ಆಮೇಲೆ ಮಾತಾಡ್ತೇನೆ. ಹಲೋ. ಈ ಕೃಷ್ಣ ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ, ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ಅವಳಿಗೆ ಇನ್ನೂ ಬೇಜಾರಿದೆ. ಅಕ್ಕನ ವಾಯ್ಸ್ ಕೇಳಿದ್ರೇ ಗೊತ್ತಾಗುತ್ತೆ ಅವಳು ನಾರ್ಮಲ್ ಆಗಿಲ್ಲ ಅಂತ. ಭವ್ಯ ಹೇಳಿದ್ದು ಸರಿ, ಎಲ್ಲರೂ ಹಾಗೆ ಹೇಳ್ತಿದ್ದಾರೆ. ಈ ಕೃಷ್ಣನ ಜೊತೆ ಮಾತಾಡೋದೇ ಕಿರಿಕು. ಅವನ ಹತ್ರ ಮಾತಾಡೋದು ನಿಲ್ಸಿದ್ರೆ ಎಲ್ಲ ಮೊದಲಿನ ಥರ ಸರಿ ಹೋಗ್ಬಿಡುತ್ತೆ. ಆದರೆ ಪಾಪ ಅವನು ನನಗೆ ಸಹಾಯ ಮಾಡ್ದ. ಅಯ್ಯೋ, ಈ ಹನಿಮೂನ್ ಟಿಕೆಟ್ ಬಗ್ಗೆನೇ ಮರ್ತೋಗಿದ್ದೀನಿ ನೋಡಿ ಗುರು. ಏನಾಗಿದೆ ನಿನಗೆ? ಏನಾಗಿದೆ ನಿನಗೆ? ನೀನು ಏನು ಅನ್ಕೊಂಡಿದ್ಯಾ? ಓಹೋ, ನಮ್ಮ ಡಾನ್ ಸೂರ್ಯಪ್ರಕಾಶ್ ಅವ್ರ ಪಟ್ಟ ಶಿಷ್ಯ ವಿನಯ್ ಸೂರ್ಯಪ್ರಕಾಶ್ ಅವರು ಈ ತಮ್ಮ ಕೃಷ್ಣ ಸೂರ್ಯಪ್ರಕಾಶ್ ಅವ್ರಿಗೆ ಬುದ್ಧಿ ಹೇಳಿ ಅಂತ ಕಳಿಸಿದ್ದಾರೆ. ಅಪ್ಪ ನೀನು ಫೋರ್ಸು, ನೀನು ಬಂದಿರೋ ಸ್ಪೀಡ್ ನೋಡಿದ್ರೆ ಹೇಳ್ಬಿಡ್ತೀನಿ. ಅವ್ರು ಕಳ್ಸಿರೋದಲ್ಲ ಕಣೋ, ನನಗೆ ಡೈರೆಕ್ಟಾಗಿ ಗೊತ್ತಿದ್ರು ನಾನು ಇದನ್ನೇ ಮಾಡ್ತಿದ್ದೆ. ಈಗ ನೀನು ಮಾಡಿರೋದ್ರಿಂದ ಈ ಸರ್ಕಸ್ಗಳಿಂದ ಕಲ್ಯಾಣಿ ರುಕ್ಕು ಹತ್ರ ಮಾತಾಡ್ತಾನೆ ಇಲ್ವಂತೆ ಕಣೋ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ ಇಲ್ವಂತೆ. ಪಾಪ ರುಕ್ಕು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೋ, ತುಂಬಾ ಹರ್ಟ್ ಆಗಿದ್ದಾಳೆ. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕಕ್ಕಾಬಿಕ್ಕಿಯಾಗಿ ಓಡಾಡ್ತಾ ಇದ್ದೀನಿ ಅಲ್ವಾ ಕೃಷ್ಣ? ನಿಂಗೆ ನನ್ನ ಹತ್ರ ಒಂದು ಮಾತು ಹೇಳಕ್ಕಾಗ್ಲಿಲ್ವನೋ? ನಾನು ನಿಮ್ಮಣ್ಣ ಕಣೋ, ನಾನು ಏನೋ ಒಂದು ಹೇಳಿ ಸಾಲ್ವ್ ಮಾಡ್ತಿದ್ದೆ. ಏನಲ್ಲೋ ನೀನು ಸಾಲ್ವ್ ಮಾಡ್ತಿದ್ದ? ಅಪ್ಪ ಬಿಡ್ತಾ ಇದ್ರ? ಪ್ರಶ್ನೆಗೆ ಮರು ಪ್ರಶ್ನೆ ಹಾಕೋದು ಬುದ್ಧಿವಂತಿಕೆ ಅಲ್ಲ ಕಣೋ ಕೃಷ್ಣ. ಆಯ್ತಾಯ್ತು, ಸಾರಿ. ಅಲ್ಲಿ ಕಲ್ಯಾಣಿ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಏನೇನೋ ಆಗಿ ಅವಳು ಮನೆಗೆ ಬಂದಿದ್ದಾಳೆ. ಈಗ ನಾವು ಮಾಡಿರೋ ಸರ್ಕಸ್ಸಿಂದ ಅವಳಲ್ಲಿ ಕೊರಗ್ತಾ ಕೂತಿರ್ತಾಳೆ. ಅವಳಿಗೆ ನಾನು ಏನೋ ಪ್ರಶ್ನೆ ಹೇಳಿ? ಇದೆಲ್ಲ ಸರಿಯಲ್ಲ ಕಣೋ. ಹೌದೌದು, ಸರಿ ಇಲ್ಲ, ಖಂಡಿತ ಸರಿ ಇಲ್ಲ. ನಾನು ಸರಿ ಮಾಡ್ತೀನಿ ಕಣ. ಸರಿ ಮಾಡ್ತೀಯಾ? ಹೇಗೆ ಸರಿ ಮಾಡ್ತೀಯಾ? ಏನು ಮಾಡ್ತೀಯಾ ನೀನು? ಟನ್ ಇದರಿಂದ ಸರಿ ಮಾಡ್ತೀನಿ. ಏನದು? ಹನಿಮೂನ್ ಟಿಕೆಟ್ ಕಣ, ಶೋಯಿಂದ ನಮ್ಮಿಬ್ಬರು ಕೊಟ್ಟಿದ್ದು. ನಾವಿಬ್ಬರು ನಿಮಗೆ ಕೊಡ್ತಾ ಇದ್ದೀವಿ ಗಿಫ್ಟಾಗಿ. ಅದಕ್ಕೆ ಕರ್ಕೊಂಡು ನೀನು ಹೊರಗೆ ಹೋಗ, ಅಂದರೆ ಒಳ್ಳೆ ಜಾಗ ಕರ್ಕೊಂಡೋಗು. ಅವ್ರಿಗೂ ಮೂಡ್ ಚೇಂಜ್ ಆಗುತ್ತೆ, ಮನ್ಸು ಬದಲಾಗತ್ತೆ, ಈ ಮನೆ ಟೆನ್ಷನ್ ಎಲ್ಲ ಕ್ಲಿಯರ್ ಆಗುತ್ತೆ ಕಣ. ಅದ್ರ ಜೊತೆಗೆ ರುಕ್ಕು ಬಗ್ಗೆ ಸ್ವಲ್ಪ ಮಾತಾಡಿ ಅವ್ರ ಮನ್ಸು ಚೇಂಜ್ ಮಾಡ ನನಗೋಸ್ಕರ ಪ್ಲೀಸ್. ಗೊತ್ತು ನೀನು ಹುರ್ಕೊಂಡಿದ್ಯಾ ಅಂತ ಗೊತ್ತು, ಬಟ್ ಬೇರೆ ದಾರಿ ಇಲ್ಲ ಮಗ, ಪ್ಲೀಸ್. ಅಲ್ಲಿ ಕಲ್ಯಾಣಿ ಆಲ್ರೆಡಿ ಕೋಪ ಮಾಡ್ಕೊಂಡು ಕೂತಿದ್ದಾಳೋ. ನಾನು ಈ ಹನಿಮೂನ್ ಟಿಕೆಟ್ನ ತೊಗೊಂಡೋಗಿ ಅವಳಿಗೆ ಕೊಟ್ಟು, ಕಲ್ಯಾಣಿ ನೀನು ರುಕ್ಕು ಜೊತೆ ಮಾತಾಡು ಅಂದರೆ ಟಿಕೆಟ್ ಜೊತೆ ನನ್ನೂ ಕಿಟಕಿಯಿಂದ ಆಚೆ ಬಿಸಾಕ್ತಾಳೆ. ಲೇ ಅಂತ ಡಾನ್ಸ್ ಸೂರ್ಯಪ್ರಕಾಶ್ನೇ ಪಳಗಿಸಿರೋ ಗುಡ್ ಬಾಯ್ ಕಣೋ ನೀನು. ನೀನು ಹೇಳಿದ್ರೆ ಎಲ್ಲ ಕರೆಕ್ತಾರೆ. ಪ್ಲೀಸ್ ಕಣೋ, ಹೇಗಾರ ಮಾಡಿ ಮಾತಾಡೋ, ನನಗೋಸ್ಕರ ಕಣ. ನನಗೋಸ್ಕರ ಇಷ್ಟು ಮಾಡಲ್ವೇನ ನೀನು? ಅಪ್ಪ,
ನೀನು ಪ್ರಾಣ ಬೇಕು ಅಂದರೆ ಹಿಂದೆ ಮುಂದೆ ನೋಡಿದ್ರೆ ಕೊಟ್ಬಿಡ್ತೀನಿ. ಆದರೆ ಅವಳ ಹತ್ರ ಮಾತಾಡೋಕ್ಕಾಗಲ್ಲ ಕಣೋ, ಕಷ್ಟ. ಒಂದು ಹೆಂಗಾದ್ರೂ ನೀನೇ ಮ್ಯಾನೇಜ್ ಮಾಡು. ಆಮೇಲೆ ಹನಿಮೂನು ಟ್ರಿಪ್ಪು ಗಿಪ್ಪು ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಪ್ಲೀಸ್ ಇದ್ರಲ್ಲಿ ನನಗೆ ತಗ್ಲಾಕ್ಬೇಡ, ದಯವಿಟ್ಟು ನನ್ನ ಬಿಟ್ಬಿಡು. ಅಪ್ಪ ಬರ್ತೀನಿ ನಾನು, ಬಾಯ್. ಯಾವಾಗಲೋ ಈ ಹನಿಮೂನ್ ಅಂದರೆ ಜುಲ್ಸ್ ಹೊಚ್ಕೊಂಡು ಹೋಗ್ತಾರೆ, ಆದರೆ ನೀನು ಯಾರು ಮೂಸ್ತಾನೆ ಇಲ್ವಲ್ಲ ಟಿಕೆಟು. ಅಲ್ಲಿ ನೋಡಿದ್ರೆ ಅದಕ್ಕೆ ರುಕ್ಕು ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಬೇಜಾರಾಗಿದ್ದಾರೆ. ನಮ್ಮಪ್ಪ ನನ್ನ ಮೇಲೆ ಬೇಜಾರಾಗಿದ್ದಾರೆ. ಅಯ್ಯೋ, ಈ ಕಡೆ ರುಕ್ಕು ಸರಿಯಿಲ್ಲ. ಅಯ್ಯೋ, ಇದೆಲ್ಲ ನಡುವೆ ಈ ಹನಿಮೂನ್ ಟಿಕೆಟ್ ಹಿಡ್ಕೊಂಡು ನಾನು ಕನ್ಸು ಕಾಣಬೇಕಾಗತ್ತಷ್ಟೆ. ಏನೋ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಕಂಡಿಡ್ಕೊಬೇಕು. ಸರ್, ನೀನು ಕೊಟ್ಟಿದ್ದ ಪ್ಲಾನ್ ಏನಾಯಿತು? ಎಲ್ಲ ಚಾಚು ತಪ್ಪದೆ ಮಾಡಿದ್ದೆ. ಸೂರ್ಯಪ್ರಕಾಶ್ನ ಹೇಗೋ ಕನ್ವಿನ್ಸ್ ಮಾಡಿ ಕೃಷ್ಣನ ಅಂಗಡಿಗೆ ತಗೊಳ್ಳೋ ಥರ ಮಾಡಿದ್ದೆ. ಆದರೆ ಆ ಕೃಷ್ಣ ಆ ರೆಸಾರ್ಟ್ಗೆ ಹೋಗಿ ಎಲ್ಲ ರಾಡಿ ಎಬ್ಬಿಸ್ಬಿಟ್ಟ. ಇವಾಗ ಸೂರ್ಯಪ್ರಕಾಶ್ಗೆ ಕೃಷ್ಣನ ಮುಖ ನೋಡಿದ್ರೂ ಆಗ್ತಿಲ್ಲ. ಮತ್ತೆ ಅವನ ಅಂಗಡಿಗೆ ಬರೋದು ಬೇಡ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದಾಗ ಆ ಚಿನ್ನದ ಮಾಲನ್ನು ಡ್ರಾಯರ್ಲಿ ಇಟ್ಟಿದ್ರೆ ಇಷ್ಟೊತ್ತಿಗೆ ಆ ಸೂರ್ಯಪ್ರಕಾಶ್ ಕತೆ ಮುಗ್ದೋಗ್ತಿತ್ತು. ಆ ಮನೆ ಚಿಂದಿ ಚಿತ್ರನ ಆಗ್ಬಿಟ್ಟಿರೋದು. ನೀನೇ ನಿನ್ನ ಎಕ್ಸ್ಟ್ರಾ ಬುದ್ಧಿ ಉಪಯೋಗಿಸಿ ಎಲ್ಲ ಹಾಳು ಮಾಡಿದೆ. ನೀವು ಹೇಳ್ದಂಗೆ ಅಲ್ಲೇನಾದರೂ ಇಟ್ಟಿದ್ದಿದ್ರೆ ಅರೆಸ್ಟ್ ಆಗ್ತಾ ಇದ್ದಿದ್ದು ಸೂರ್ಯಪ್ರಕಾಶ್ ಅಲ್ಲ, ನಾನು ಜೈಲ್ ಕಂಬಿ ಎಣಿಸ್ತಾ ಇದ್ದೆ. ನಾನು ಸೇಫ್ ಆಗಕ್ಕೆ ಏನೇನು ಮಾಡಬೇಕು ಎಲ್ಲನೂ ಮಾಡಿದ್ದೀನಿ. ನೋಡು ಕಲ್ಯಾಣಿ, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅಂಗಡಿಗೆ ಕೃಷ್ಣನ್ನ ಕರ್ಕೊಂಬರ್ಬೇಕು. ಆ ಅಕೌಂಟ್ಸು, ಆ ಡೀಲಿಂಗು, ಇಡೀ ಬಿಸ್ನೆಸ್ಸಲ್ಲಿ ಅವನಿರಬೇಕು. ಅವನು ಒಳಗೆ ಎಂಟ್ರಿ ಕೊಡ್ತಿರೋ ಹಾಗೆ ನಾನು ಪ್ಲಾನ್ ಶುರು ಹಚ್ಕೋತೀನಿ. ಈ ಸತಿ ಅಡ್ಡೇಟು ಗುಡ್ಡೇಟಲ್ಲ, ಒಂದೇ ಏಟು. ಆ ಸೂರ್ಯಪ್ರಕಾಶು ಕೃಷ್ಣ ಇಬ್ಬರು ಎಗುರೋಗ್ತಾರೆ. ಟ್ರೈ ಮಾಡ್ತೀನಿ. ಈ ಸಲ ಟ್ರೈ ಮಾಡೋದಲ್ಲ, ಮಾಡಬೇಕು, ಮಾಡಲೇಬೇಕು. ಇಷ್ಟೊಂದು ಡೆಸ್ಪರೇಟ್ ಆಗಿ ಅವ್ರನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರಲ್ಲ, ನನಗಾದ್ರೂ ಕಾರಣಗಳಿವೆ. ನಿಮ್ಗೇನು ಅವ್ರ ಮೇಲೆ ದ್ವೇಷ? ಆ ಸೂರ್ಯಪ್ರಕಾಶ್ ಮತ್ತು ಅವನ ಹೆಂಡತಿ ನನಗೆ ಮಾಡಿರೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಈ ದ್ವೇಷನೇ ನನಗೆ ಬದುಕಕ್ಕೆ ಇರೋ ಸ್ಫೂರ್ತಿ. ಏನು ಮಾಡಿದ್ದಾರೆ ಅವರು? ಆ ಯಶೋಧ ಅವ್ರನ್ನ ಕಂಡ್ರೆ ನಿಮ್ಗೆ ಯಾಕೆ? ಟೈಮ್ ಬಂದಾಗ ನಿನಗೆಲ್ಲ ಗೊತ್ತಾಗುತ್ತೆ. ಸದ್ಯಕ್ಕೆ ನಾನು ಹೇಳಿದ್ದನ್ನು ಮಾಡು. ಹೊರಡು.